ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಅಂದರೆ ಕೊನೆಯ ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಅಂದರೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಇವತ್ತು ಏನು ಮಾಡ್ತಿದ್ದೀನಿ, ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಕಡಲೆಕಾಳು ಗೊಜ್ಜು ಅಂತನಾದರೂ ಅನ್ಕೋಬೋದು, ಇಲ್ಲಾಂದರೆ ಕಡಲೆಕಾಳು ಸಾಂಬಾರು ಅಂತನಾದರೂ ಅನ್ಕೋಬೋದು ನೀವು. ಯಾಕೆ ಊಟ ಅನ್ಕೋಬೋದು ನೀವು. ನಾನು ಬೆಳಿಗ್ಗೆನೆ ಕಡಲೆಕಾಳನ್ನ ನೆನೆಸಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಒಂದು 9 hours ಆದರೂ ನೆನೆಸ್ಬೇಕು ಕಡಲೆಕಾಳನ್ನ. ಇಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ದೆ. ಕಾಯಿ ಸರ್ಕೊಟ್ಟಿದ್ದಾರೆ ಅದಕ್ಕೆ. ಮತ್ತೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಪಾಪ ಅಂತ. ನಾವು ಪಾಪ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಏನಂತೀರ ಪಾಪ? ತಗೋ ಸರ್ಕೊಟ್ಬಿಡಿ ಪ್ಲೀಸ್. ಸೂಪರ್ ಸೂಪರ್. ನೆಕ್ಸ್ಟ್ ಪುಟ್ಟ ಕಾಯಿ ಸರಿತಿದ್ದಾರೆ. ಅಂದರೆ ಇವತ್ತು ಏನಂದರೆ ಪುಟ್ಟ ಇವತ್ತು ಬೇಗ ಕೆಲಸನ ಮುಗಿಸ್ಕೊ ಬಂದ್ಬಿಟ್ಟಿದ್ದಾರೆ. ನಾನು ಪೂಜೆ ಮಾಡಿ ಈ ಕಡೆ ಬಂದೆ, ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಟೆ. ಅಷ್ಟೇ ಪುಟ್ಟ ಬಂದ್ಬಿಟ್ರು. ಆಮೇಲೆ ಇವತ್ತು ಗೋಬಿ ಮತ್ತೆ ಜಿಲೇಬಿ ಕೂಡ ತಂದಿದ್ದೀನಿ. ಫ್ರಿಜ್ಜಲ್ಲಿ ಕಳಿಸಿದ್ಯಾ ಮನೆ. ಇವತ್ತು ಗೋಬಿ ಮತ್ತೆ ಜಿಲೇಬಿನ ತಂದಿದ್ರು, ಹಾಗೆ ಸ್ನ್ಯಾಕ್ಸ್ ರೀತಿ. ನಾನೇನೋ ಹೇಳ್ತಿದ್ದಲ್ವ ನಿಮಗೆ, ಕಡಲೆಕಾಳನ್ನ 9 hours ನೆನೆಸಿ ಇಟ್ಟಿದ್ದೀನಿ ನಾನು. ಅಂದರೆ ಬೆಳಗ್ಗೆ ನಾನು ತಿಂಡಿ ಮಾಡಿ ಆದಮೇಲೆ ನೆನೆಸಿ ಇಟ್ಟಿದ್ದು. ಇಲ್ಲಿ ನೋಡಿ ಚೆನ್ನಾಗಿ ನೆಂತಿದೆ. ನಾನಿವತ್ತು ಕಡಲೆಕಾಳು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕಿದ್ರೆ ಕಡಲೆಕಾಳು ಗೊಜ್ಜು ಆಗುತ್ತೆ. ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದ್ರೆ ಮುದ್ದೆಗೆಲ್ಲ ತಿನ್ಬೋದು. ಗೊಜ್ಜು ಮಾಡ್ಕೊಂಡ್ರು ಮುದ್ದೆ ಎಲ್ಲ ತಿನ್ಬೋದು. ನಾನು ಇವತ್ತು ಮುದ್ದೆ ಮಾಡ್ತಿದ್ದೀನಿ. ಅದಕ್ಕೆ ಇವತ್ತು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ತಿದ್ದೀನಿ ಕಡಲೆಕಾಳು ಗೊಜ್ಜುನ. ಆಮೇಲೆ ಸೇಮ್ ಮಟನ್ ಸಾಂಬಾರು ಹೇಗೆ ಮಾಡ್ತೀರಾ ಅದೇ ಥರ ಫೀಲ್ ಕೊಡುತ್ತೆ ಕಡಲೆಕಾಳು ಗೊಜ್ಜು. ಬನ್ನಿ ಇವಾಗ ಕಡಲೆಕಾಳು ಗೊಜ್ಜು ರೆಸಿಪಿನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಆಮೇಲೆ ಫಸ್ಟು ಸ್ವಲ್ಪ ಮಸಾಲಾನ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಫಸ್ಟು ಮಿಕ್ಸರ್ ಜಾರಿಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಿದ್ದೀನಿ. ಅಂದರೆ ಸ್ವಲ್ಪ ದೊಡ್ಡದೇ ಇತ್ತು, ಮೀಡಿಯಮ್ ಆದರೆ 2 ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟು 2 ಟೊಮೊಟೊನ ಕಟ್ ಮಾಡಿ ಹಾಕೋತಿದ್ದೀನಿ. ಅದಾಗಿದ್ದಾದಮೇಲೆ ಒಂದು ಪೂರ್ತಿ ಬೆಳ್ಳುಳ್ಳಿನ ಬಿಡಿಸಿ ಹಾಕೋತಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ, ಅದಾಗಿದ್ದಾದಮೇಲೆ ಸ್ವಲ್ಪ ಚಕ್ಕೆ, ಒಂದು 2 ಪೀಸಷ್ಟು ಲವಂಗ, ಇಷ್ಟನ್ನು ಹಾಕಿ ಅದಾಗಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಅದಾಗಿದ್ದಾದಮೇಲೆ ಸ್ವಲ್ಪ ಅರಿಶಿನದ ಪುಡಿ. ಅದಾಗಿದ್ದಾದಮೇಲೆ ಬೇಳೆ ಸಾಂಬಾರು ಪುಡಿ ಮಾಡ್ತೀವಿ ನೋಡಿ ಮನೆಯಲ್ಲೇ, ಆ ಬೇಳೆ ಸಾಂಬಾರು ಪೌಡ್ರನ್ನ ಒಂದು 2.5 ಸ್ಪೂನಷ್ಟು ಹಾಕೋತಿದ್ದೀನಿ ನಾನು. ಅಂದರೆ ಮನೇಲಿ ಹೇಗೆ ಮಾಡ್ತಾರೆ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಮಾಡ್ತಾರೆ ಕೆಲವರು, ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಆಮೇಲೆ 1 ಕಪ್ಪಷ್ಟು ಕಾಯಿ ತುರಿನ ಹಾಕೋತಿದ್ದೀನಿ. ಕಾಯಿ ತುರಿ ಹಾಕಿದಾದ್ಮೇಲೆ ಅಂದರೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪನೂ ತರಿ ಇರಬಾರ್ದು. ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ, ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿದ್ರೆ ಮಸಾಲ ರೆಡಿ ಆಯಿತು. ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ. ಯಾಕೆ ಅಂದರೆ ಕಡಲೆಕಾಳಲ್ವ, ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ. ಇವಾಗ ಕುಕ್ಕರ್ನ ಅಂದರೆ ಗ್ಯಾಸ್ ಮೇಲೆ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಕಾದಿದಾದಮೇಲೆ ಸಬ್ಬಸಿಗೆ ಸೊಪ್ಪನ್ನ ಹಾಕೋತಿದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಇಲ್ಲಿ ಯಾವುದಾದ್ರೂ ಸೊಪ್ಪನ್ನು ಕೂಡ ಬಳಸ್ಕೋಬೋದು. ಮೆಂತ್ಯ ಸೊಪ್ಪು, ಚಿಕ್ಕಿ ಸೊಪ್ಪು, ಆ ಥರ ಯಾವ ಸೊಪ್ಪಾದರೂ ನೀವು ಬಳಸ್ಕೋಬೋದು. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಹಾಕಿ ಸೊಪ್ಪು ಫ್ರೈ ಆಗೋವರೆಗೂ ಎಣ್ಣೆಯಲ್ಲಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿ ಕಡಲೆಕಾಳನ್ನ ನಾನು 9 hours ಆಗಲೇ ನೆನೆಸಿ ಇಟ್ಟಿದ್ದೆ ಅಲ್ವಾ, ಆ ಕಡಲೆಕಾಳನ್ನ ಹಾಕೋತಿದ್ದೀನಿ. ಇವಾಗ ನೀರನ್ನ ಸೋರಿಸಿ, ಏನು ಗೊತ್ತಾ, ಕಡಲೆಕಾಳನ್ನ ನೀವು 9 hours ನೆನೆಸಲೇಬೇಕು. ಯಾಕೆ ಅಂದರೆ ಆವಾಗ ನಾವು ಜಾಸ್ತಿ ವಿಜಿಲ್ ಓಡಿಸ್ಕೋಬೇಕಂತೇನಿಲ್ಲ, ಯಾಕೆಂದರೆ ನೆಂದಿರುತ್ತೆ ಅಲ್ವಾ ಜಾಸ್ತಿ. ಒಂದು 3 ವಿಜಿಲ್ ಓಡಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಕಾಳು. ಅಟ್ಲೀಸ್ಟ್ 9 hours ಇಲ್ಲ 8 hours ಆದರೂ ನೆನೆಸಲೇಬೇಕಾಗುತ್ತೆ. ಅಂದರೆ ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ನೆನೆ ಹಾಕ್ಬಿಟ್ಟು ನೈಟ್ ಮಾಡ್ಕೋಬೋದು. ಇವಾಗ ಕಡಲೆಕಾಳನ್ನ ಹಾಕಿ ಸೊಪ್ಪು ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಕಾಳ್ದು ಹಸಿ ಸ್ಮೆಲ್ ಹೋಗಬೇಕು, ಗಮ್ ಅನ್ನಬೇಕು ಕಾಳು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಕಡಲೆಕಾಳು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಕಡಲೆಕಾಳೆಲ್ಲ ಫ್ರೈ ಆಗಿದ್ದಾದಮೇಲೆ ನಾನು ಒಂದು ಪೂರ್ತಿ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಅದಾಗಿದ್ದಾದಮೇಲೆ ಒಂದು 3 ಬದನೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಆಲೂಗೆಡ್ಡೆ ಬದನೆಕಾಯಿ ಏನು ಚಿಕ್ಕದಾಗೆ ಕಟ್ ಮಾಡಬೇಕಂತೇನಿಲ್ಲ, ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡ್ರೂ ಆಲೂಗೆಡ್ಡೆ ಬದನೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಚಿಕ್ಕ ಆಲೂಗೆಡ್ಡೆ ಆದರೆ 2 ಆಲೂಗೆಡ್ಡೆನ ಹಾಕ್ಕೊಳ್ಳಿ. ನೀವು ಸಿಪ್ಪೆನ ಹಾಗೆ ಕೂಡ ಹಾಕೋತಾರೆ ಕೆಲವರು, ನೀವು ಹಾಗೇನೂ ಹಾಕೋಬೋದು.
ಇವಾಗ ಆಲೂಗೆಡ್ಡೆ ಬದನೆಕಾಯಿ ಕಾಳು ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. 2 ಮಿನಿಟ್ಸ್ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗೋವರೆಗೂ ಆಲೂಗೆಡ್ಡೆ ಬದನೆಕಾಯ್ದು. ಇವಾಗ ಕಲರೆಲ್ಲ ಚೇಂಜ್ ಆಯಿತು. ಅದಾಗಿದ್ದಾದಮೇಲೆ ನಾವು ಒಂದು ಮಸಾಲಾನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲಾನ ಹಾಗೆ ಹಾಕಿ ಸ್ಟಾರ್ಟಿಂಗೇ ನೀರು ಹಾಕೋಬಾರ್ದು. ಮಸಾಲಾನ ಹಾಕಿ ಸ್ವಲ್ಪ ಚೆನ್ನಾಗಿ 1-2 ಮಿನಿಟ್ಸ್ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಮಸಾಲ ಹಿಡಿಬೇಕು. ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟಿದ್ದಾದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಹಂಗೆ ನೋಡಿಕೊಂಡು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋತಿದ್ದೀನಿ. ಯಾಕೆಂದರೆ ನಾನು ಮುದ್ದೆ ಮಾಡ್ತಿದ್ದೀನಿ, ರೈಸ್ಗೂ ಆಗಬೇಕು ಮುದ್ದೆಗೂ ಆಗಬೇಕು, ಆ ಥರ ಮಾಡ್ಕೋತಿದ್ದೀನಿ. ಇವಾಗ ನಾವು ಒಂದು 3 ವಿಷಿಲ್ ಬಡಿಸಿದ್ರೆ ಸಾಕು. ಇವಾಗ ನೀವು ಇಲ್ಲಿ ನೋಡ್ಬೋದು ಪ್ರೆಷರ್ ಪೂರ್ತಿ ರಿಲೀಸ್ ಕೂಡ ಆಗಿದೆ. ಒಂದು 3 ವಿಷಿಲ್ ಓಡಿಸ್ಕೊಂಡೆ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ನೀವು ನೋಡ್ಬೋದು ಇಲ್ಲಿ ನೋಡಿ, ನಾನಿಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಮುದ್ದೆಗೂ ಆಗಬೇಕು, ಈ ಕಡೆ ರೈಸ್ಗೂ ಆಗಬೇಕು, ಇಲ್ಲಾಂದರೆ ಪೂರಿ ಚಪಾತಿಗೂ ಆಗಬೇಕು. ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ. ತೀರಾ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಂಡ್ರೆ ಆಯಿತು. ನೀವಿಲ್ಲಿ ನೋಡ್ಬೋದು ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಆಮೇಲೆ ಆಲೂಗೆಡ್ಡೆ ಬದನೆಕಾಯಿ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ. ಇವಾಗ ಕಡಲೆಕಾಳು ಗೊಜ್ಜು ಇಲ್ಲ ಕಡಲೆಕಾಳು ಸಾಂಬಾರು ಕೂಡ ರೆಡಿ ಆಯಿತು ಮುದ್ದೆ ಜೊತೆಗೆ. ಪಾಪ ಅವರೇ ಮುದ್ದೆ ರೆಡಿ ಮಾಡ್ತಾ ಇದ್ದೀರಾ? ಫುಲ್ ಫಾಸ್ಟ್ ಇದ್ದೀರಾ ಪಾಪ ಅವರೇ? ಯಾಕೆ ಇಷ್ಟು ಫಾಸ್ಟ್ ಒಂದು 2 ಮಿನಿಟ್ಸ್ ಆದರೆ ಆಯಿತು. 2 ಮಿನಿಟ್ಸ್ ಆದರೆ ಆಯ್ತಾ? ಕಡಲೆಕಾಳು ಸಾಂಬಾರು ಗಮ್ ಅಂತ ಇದೆ. ನಿಮಗೆ? ನಮಗೂ ಗಮ್ ಅಂತದೆ. ಸೇಮ್ ಮಟನ್ ಸಾಂಬಾರ್ ಥರ ಆಗುತ್ತೆ ಊಟ. ಕಡಲೆಕಾಳು ಸಾಂಬಾರು, ಬಟಾಣಿ ಸಾಂಬಾರು ಅದೆಲ್ಲ. ಇನ್ನು ಅನ್ನ ಆದರೆ ಊಟ ಮುಗೀತು. ಇದು ವಿಷಯ ಬರ್ತಲ್ಲ? ಏನು ಟಮ್ಮನ್ ಬಿಡುತ್ತೆ ಅಂದರೆ ಕುಕ್ಕರು. ಹಾಂ ಹಂಗೆ ನಾನು ತಗಿ ಹಂಗಾರೆ ಡಮ್ ಅಂತಂದ್ರೆ ನಾನು ಬೇಡ 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 ಬೇಡ. ಮತ್ತೆ ನಾನು ಬರೀ ವಿಜಯ ಇರ್ತಿದ್ದು, ವಿಜಯ ಇರ್ತದಲ್ಲ ಹಂಗೆ ಮುದ್ದೆನೇ ಈಸಿ ಮಾಡೋದು. ಅದು ಆ ಕಡೆ ಒಂದನ್ನ ಎಲ್ಲ ಒಂದೇ ಸತಿ ರೆಡಿ ಮಾಡಿಬಿಟ್ರೆ ಫುಲ್ ಫಾಸ್ಟ್ ಇದ್ದೀರಾ ಪಾಪ ಅವರೇ ನೀವು. ಏನು ಪಾಪ ಮುದ್ದೆ ಈ ಥರ ಎಲ್ಲ ಮಾಡ್ತೀರಾ? ಬೇಯಬೇಕಷ್ಟೇ ಅದು. ಈ ಥರ ಆರಾಮ್ಸ ಮಾಡಿಸ್ಕೋಬೋದು ಊಟ ಮುದ್ದೆನ. ಇದ್ರಲ್ಲಿ ಆರಾಮ್ಸ ಮಾಡ್ಕೊಬಿಡ್ಬೋದು ಮುದ್ದೆ. ಗಮ್ ಅಂತೈತೆ ನೋಡು, ಆಲೆ ಬೆಂದೈತೆ ನೋಡು. ಹಿಂಗೆ ಅಂಟ್ಕಲಿಲ್ಲ ಕೈಗೆ ಅಂದರೆ ಬೆಂದೈತೆ ಅಂತ, ಅಂಟ್ಕೊಂಡ್ರೆ ಇನ್ನೂ ಬೇಯಬೇಕು ಅಂತ ಮಾತಾಡ್ನಾ? ಓ ಇವಾಗ ಗೊತ್ತಾಗ್ತದೆ ನಮಗೆ. ಬೇರೆ ತಂದಿದ್ದಲ್ಲ, ಅದಕ್ಕೆ ಸ್ವಲ್ಪ ಮುದ್ದೆ ಲೇಟಾಗಿ ತಿರುಗ್ತಾ ಇದೀನಿ. ಅದೆಲ್ಲ ತಿಂದರೆ ಸ್ನ್ಯಾಕ್ಸ್ ಎಲ್ಲ ತಿಂದರೆ ನೆಮ್ಮದಿಯಾಗಿ ಊಟ ಮಾಡೋದಕ್ಕಾಗಲ್ಲ. ಕಡಲೆಕಾಳು ಸಾಂಬಾರು ತಿನ್ಬೇಕು ಅಂತ ಅನಿಸ್ತೈತಾ? ಅದೇನು ಮನೆ ಮುದ್ದೆ ತೋರಿಸ್ತೆ, ಮುದ್ದೆ ಎಲ್ಲರಿಗೂ ಇರುತ್ತೆ ಮಾಡೋಕ್ಕೆ. ಮತ್ತೇನೇನ್ರಿ ಪಾಪ ಅಮ್ಮ ಸಮಾಚಾರ? ಹೇಳ್ಬೇಕು ನೀವೇ. ಅನ್ನ ಆದರೆ ಮುದ್ದೆ ಮುಗೀತು. ಆವತ್ತು ಬನ್ನಿ ಆರಾಮ ಕುತ್ಕೊಳ್ತಾರೆ 2 ನಿಮಿಷ. ಇದು ಮುದ್ದೆ ಕಟ್ಬಿಟ್ಟು ಅಷ್ಟರಲ್ಲಿ ಆರುತ್ತೆ. ಅದು ಆ ವಿಷಿಲು ಆರುತ್ತೆ, ಈ ವಿಷಿಲು ಆಗುತ್ತೆ, ಊಟ ಮಾಡೋಣ ಆಯ್ತಾ? ಓಕೆ. ನೆನ್ಪಿಟ್ಟು ಸಮಾಚಾರ ಪಾಪ. ಇದು ನನ್ನ HP ಫುಡ್ ಚಾಲೆಂಜ್ದು ಅದು ಹೇಗೆ ಅನ್ನಿಸ್ತು? ಅದು ಗಿಫ್ಟ್ ನೋಡ್ಬಿಟ್ಟು ನಿಮ್ಮನ್ನ ಕೇಳಲೇ ಇಲ್ವಲ್ಲ, ನಿಮ್ಗೆ ಗೊತ್ತಿಲ್ಲ ನಾನು ನೋಡ್ತಿದ್ನಲ್ಲ. ಸೂಪರ್. ಸೂಪರ್ ಅಂದಲ್ಲ, ನಿಮ್ಗೆ ಗೊತ್ತಿರ್ಲಿಲ್ವಲ್ಲ, ಕೇಳಿದೆ ನಾನು ಮಾಡ್ಬಿಟ್ಟೆ. ನೀವು ಹಂಗೂ ನೀವು ಬರ್ತೀನಿ ಅಂದೆ ತಾನೇ? ಅದು ನಾನು ಮಾಡ್ಬಿಟ್ಟೆ, ಕ್ಯೂರಿಯಾಸಿಟಿ ತಡೆಯಾಕೈತಿ. ನೀನು ಬರೋದು ಸಂಜೆ, ನಾನು ವೀಡಿಯೋನ ಮಾಡ್ಕೊಂಡು ಮಲ್ಗೋದು ಲೇಟಾಗಿ, ಬೆಳಗ್ಗೆ ಎದ್ದದ್ದು ಲೇಟಾಗಿ, ಯಾಕೆ ಬೇಕು ಅಂದ್ಬಿಟ್ಟು ಮಾಡಿಬಿಟ್ಟೆ. ಇವಾಗ ಯಾಕೋ ದಾಳಿಂಬೆ ತಿನ್ಬೇಕು ಅನಿಸ್ತೈತೆ ಪುಟ. ಅದು ನಾವು ಮಾರ್ಕೆಟ್ ಸೈಡ್ ಹೋದಾಗಲೇ ಹಣ್ಣು ನನಗೆ ನಾಳೆ ಹೋಗ್ತೀವಿ ಇಲ್ಲ. ಪುಟ ಏನಿವತ್ತು ತಿಂಡಿ ತಂದುಬಿಟ್ಟಿದ್ಯಾ? ಥ್ಯಾಂಕ್ ಯು. ಇದು ಫೇವ್ರೇಟು ನನಗೆ, ಇದು ಫೇವ್ರೇಟು. ಇವಾಗ ಜಾಸ್ತಿ ಜಿಲೇಬಿ ಸಮೋಸನ ತಿಂತಾ ಇದ್ದೀನಲ್ವ ನಾನು. ಆಮೇಲೆ ಇವತ್ತು ಕೊನೆಯ ಆಷಾಢ ಶುಕ್ರವಾರ, ಅದಕ್ಕೆ ಇವತ್ತು ಈ ಥರ ರೆಡಿ ಮಾಡಿದ್ದೀನಿ ದೇವ್ರ ಮನೆನ. ಪೂಜೆ ಎಲ್ಲ ಇವಾಗ ತಾನೇ ಆಯಿತು ಅಲ್ವಾ ಪುಟ? ಚೆನ್ನಾಗಿ ಕಾಣಿಸ್ತೈತಲ್ವಾ ದೇವ್ರ ಮನೆ? ಇನ್ನು ಇವಾಗ ನಾವಿಲ್ಲಿ ಗೋಬಿನ ಮತ್ತು ಜಿಲೇಬಿನ ತಿಂತಾ ಇದ್ದೇವೆ. ಚೆನ್ನಾಯ್ತಾ ಜಿಲೇಬಿ? ಗೋಬಿ ನಾನು ಒಂದ್ಸತಿ ಟೇಸ್ಟ್ ಮಾಡ್ತೀನಿ. ನಾ ಫಸ್ಟ್ ಗೋಬಿ.
ಗೋಬಿ ಸೂಪರ್ ಅಲ್ವಾ? ಹ್ಞೂ ಚೆನ್ನಾಗಿ ಮಾಡ್ತಾರಲ್ವಾ ಆಂಟಿ? ಸಕ್ಕತ್ತಾಗಿ ಕೊಡ್ತಾರೆ. ಕಲರ್ ನ್ಯಾಚುರಲ್. ಜಿಲೇಬಿ ಚೆನ್ನಾಗಿಲ್ವಾ? ಫುಲ್ಲು ಬಿಸಿ ಬಿಸಿ ಜಿಲೇಬಿ ಹೇಳ್ಬೇಕೇ ಆಗಿಲ್ಲ. ಊಟ ಹೆಂಗೈತೆ ಟೇಸ್ಟು? ನೆಕ್ಸ್ಟ್ ಲೆವೆಲ್ ಕೇಳೋಂಗಿಲ್ಲ. ಕಡಲೆಕಾಳು ಸಾಂಬಾರು ಮಟನ್ ಸಾಂಬಾರು ಥರ ಫೀಲ್ ಕೊಡ್ತೈತೆ. ಸಪ್ಪೆ ಐತಾ? ಸಕ್ಕತ್ತಾಗೈತೆ. ಮಟನ್ ಸಾರು ತುಪ್ಪ ಹಾಕೋದು. ಹಾಂ, ಬಿಸಿ ಬಿಸಿ ಮುದ್ದೆ, ಕಡಲೆಕಾಳು ಸಾಂಬಾರು. ಮುದ್ದೆ ನೋಡಿ ಸಾಫ್ಟು ಫುಲ್ಲು ಪಾಪ. ಮುದ್ದೆ ಚೆನ್ನಾಗೈತೆ ಇವತ್ತು. ಫುಲ್ಲು ಸಾಫ್ಟು ಚೆನ್ನಾಗಿ ಬಂದೈತೆ. ಯಾವ ಇದೆಲ್ಲ ಪಾಪ ಸದ್ಯ ಹಿಂಗೆ ಮಗಳೈತಲ್ಲ ಸದ್ಯ. ಹಂಗೇನ ಚೆನ್ನಾಗಾಗುತ್ತೆ ಮುದ್ದೆ. ಹ್ಞೂ ಚೆನ್ನಾಯ್ತಾ ಕಡಲೆಕಾಳು ಸಾಂಬಾರು? ನೆಕ್ಸ್ಟ್ ಲೆವೆಲ್ ಕೇಳೋಂಗಿಲ್ಲ. ಕಡಲೆಕಾಳು ಬಂದಿದೆಯಾ? ಹ್ಞೂ 3 ವಿಷಲ್ ಹೊಡ್ಸೆ. ಹೋಯ್ತು. ಮೆತ್ತಗಾಯ್ತಾ? ಪಾಪ ಅವರು ಒಂದು ಮುದ್ದೆ ತಿಂತಿದ್ದಾರೆ. ಇವತ್ತು ಬೆಂಗಳೂರು ಫುಲ್ ಕೊಚ್ಕೋ ಥರ ಮಳೆ ಬರ್ತಾ ಇದೆ. ಅದಕ್ಕೆ ಬೆಳಗ್ಗೆ ನನಗಲ್ಲ ಮನೆ ನಿಂಗೆ. ಅರ್ಧ ತಿಂತೀಯ ಪಾಪ. ಆಯಿತು. ಕಡಲೆಕಾಳು ಗೊಜ್ಜು ಪುಟ ಇದೆ ಎಸ್ಪೆಷಲಿ. ಇನ್ನೊಂಚೂರು ಸಾಂಬಾರು ತೆಳ್ಳಗೆ ಮಾಡಿದ್ರೆ ಹ್ಞೂ ಸಾಂಬಾರು ಮುದ್ದೆ ಜೊತೆ ಸಕ್ಕತ್ತಾಗೈತೆ. ಒಂಚೂರು ಅವರೆಕಾಳು ಕೂಡಿ ತಿಂದಂಗೆ ಐತೆ ಅಲ್ವಾ? ಬಿಸಿ ಬಿಸಿ ಪಾಪ ಯಾವ ಥರ ಬರ್ತದೆ. ಸೂಪರ್ ಸೂಪರಾ? ಮುದ್ದೆನೇ ತಿನ್ಬೋದು ಪಾಪ. ಮುದ್ದೆ ಸಕ್ಕತ್ತಾಗೈತೆ ಇವತ್ತು. ಒಂದೊಂದು ದಿನ ಮುದ್ದೆ ಈ ಟೇಸ್ಟ್ ಬರೋದಲ್ವಾ? ಇವತ್ತು ಚೆನ್ನಾಗಿ ಬೇಯಿಸಿದೀನಿ. ಫುಲ್ ಸಾಫ್ಟಾಗಿ ಹಿಂಗೈತೆ ಹೇಳು. ಮುದ್ದೆ ಚೆನ್ನಾಗೈತೆ. ಕರೆಕ್ಟ್ ಲೆವೆಲ್ ಬೆಳೆಸಿದ್ಯಾ. ಚೆನ್ನಾಗೈತೆ. ಏನು ಸಾಕಾಯ್ತೆ. ಕಡಲೆಕಾಳು ನೆನ್ಸ್ಕೊ ತಿಂತಾರೆ ಸಕ್ಕತ್ತಾಗೈತೆ. ಫುಲ್ಲು ಸಾಫ್ಟು ಪಾಪ. ಒಂದಿನ ಪುಟ ಹ್ಞೂ ಕಡಲೆಬುರಿ ಕಾಳು ಮಾಡ್ಕೊಡ್ತೀನಿ ಸುಮ್ಮನೆ. ಚೆನ್ನಾಗಿರುತ್ತಲ್ವಾ? ಹಾಗೆಲ್ಲ ಗಣಪತಿ ಹಬ್ಬದಲ್ಲಿ ಕಡಲೆಬುರಿ ಕೊಡೋರಲ್ಲ, ಒಂದು 3 ದಿನ ಒಂದು 9 ದಿನ ಆ ಥರ ಇರ್ತಿದ್ರಲ್ಲ, ಆ ಕಡಲೆಬುಗ್ರಿಗೆ ಕಾಯ್ಕೊ ತಿಂದಿದ್ವಿ ಅಲ್ವಾ? ಕಾಯ್ಕೊ ತಿನ್ನುವ ಸಕ್ಕತ್ತಾಗೈತೆ ಕಡಲೆಕಾಳು ಗೊಜ್ಜಂತೂ. ಸೇಮ್ ಆ್ಯಸ್ ಇಟ್ ಈಸ್ ಮಟನ್ ಸಾಂಬಾರು ಹೇಗೆ ತಿಂತೀವಿ ಅದೇ ಥರ ಫೀಲ್ ಕೊಡ್ತಿದೆ. ಮಟನ್ ಸಾಂಬಾರು ಅಂತ ಹೇಳೋಕ್ಕಾಗಲ್ಲ, ಬಟ್ ಸೇಮ್ ಅದೇ ಥರ ಫೀಲ್ ಕೊಡುತ್ತೆ. ಚೆನ್ನಾಗೈತೆ. ಸೂಪರ್ ಆಗೈತೆ. ಮಸ್ತ್ ರೆಸಿಪಿ. ಸಬ್ಬಸ್ಗೆ ಸೊಪ್ಪು ಹಾಕಿದೀವಲ್ಲ, ಅದು ಮಾತ್ರ ಸಕ್ಕತ್ತಾದ ಫ್ಲೇವರು. ಅದೇ ಫ್ಲೇವರ್ ಪಾಪ ಇದು. ಚೆನ್ನಾಗೈತಲ್ವಾ? ಸಖತ್ತಾಗೈತೆ. ಸಖತ್ತಾಗೈತೆ. ಸೂಪರ್. ನೀವು ಕೂಡ ಕಡಲೆಕಾಳು ಗೊಜ್ಜು ರೆಸಿಪಿನ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.